ಈ ಅಧಿಕರಣ ಮುಗಿದಿದೆ. ಸಮನ್ವಯ ನಾಳೆ ಈಕ್ಷತೆ ಅಧಿಕರಣ ನಾಳೆ. ಓಂ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಆಭಾಸಕೋಸ್ಯ ಪವನಃ ಪವನಸ್ಯ ರುದ್ರಃ ಶೇಷಾತ್ಮಕೋ ಗರುಡ ಏವ ಚ ಶಕ್ರಕಾಮೌ ೀಂದ್ರೇಶಯೋಸ್ತತಪರೇತು ಅನಯೋಶ್ಚ ತೇಷಾಂ ಋಷ್ಯಾದಯಃ ಕ್ರಮಶಃ ಊರಗುಣಾಶ್ಯತಾಂ ಸ್ಯಾತ್. ತಸ್ಯ ಹರಿರ್ಬ್ರಹ್ಮಾತ ಮುಂದಿನ ಶ್ಲೋಕನಾಗಿದೆ. ಚೇತನತ್ವೇ ಇತ್ಯಾದಿವಾಕ್ಯೇಭ್ಯೋ ಜ್ಞಾಯತೆ ಆಭಾಸತ್ವಂಚ ನಿರ್ಣೀತಂ. ಆಭಾಸಕಾತ್ವಥರಮಾಸ್ಯ ಮರುತ್ಸ್ವರೂಪಾತ್ ಶ್ರೇಷ್ಠಾತ್ ಅಪಿ ಅಜಾತ್ ತದನುಗೀಹಿ ಶಿವತೋ ವರಿಷ್ಠಾ ತಸ್ಯಾ ಉಮಾ ವಿಪತಿನಿ ಚ ಗಿರಸ್ತಯೋಸ್ತು ಶಚ್ಯಾದಿಕಾ ಕ್ರಮಶಃ ಏವ ಯಥಾ ಪುಮಾಂಸಃ. ಪುರುಷರಲ್ಲಿ ಹೇಗೆ ಬಿಂಬ ಪ್ರತಿಬಿಂಬ ಭಾವ ಇದೆಯೋ ಹಾಗೆ ಸ್ತ್ರೀಯರಲ್ಲೂ ಇದೆ ಅಂತ ಹೇಳಿದರು. ತಾಭ್ಯಶ್ಚತೆ ಶತಗುಣೈರ್ದಶತೋ ವರಿಷ್ಠಾಃ ಪಂಚೋತ್ತರೈರಪಿ ಯಥಾ ಕ್ರಮಶಃ ಶ್ರುತಿಸ್ಥಾಃ ಶಬ್ದೋ ಬಹುತ್ವವಚನಃ ಶತಮಿತ್ಯತಶ್ಚ ಶ್ರುತ್ಯಂತರೇಷು ಬಹುಧೋಕ್ತಿ ವಿರುದ್ಧತಾನ. ಅಲ್ಲೊಂದು ವಿಶೇಷಾಂಶ. ತಾಭ್ಯಶ್ಚತೆ ಶತಗುಣೈಃ ದಶತೋ ವರಿಷ್ಠಾಃ ಪಂಚೋತ್ತರೈಃ ಅಪಿ ಯಥಾ ಕ್ರಮಶಃ ಶ್ರುತಿಸ್ಥಾಃ ಶಬ್ದೋ ಬಹುತ್ವವಚನಃ ಶತಂ ಇತ್ಯತಶ್ಚ ಶ್ರುತ್ಯಂತರೇಷು ಬಹುಧೋಕ್ತಿ ವಿರುದ್ಧತಾ ನ. ವಿರುದ್ಧತಾ ಆಮೇಲೆ ನ ಸಪ್ರೇಟ್, ಅದು ಕೂಡಿಸ್ಕೋಬಾರ್ದು. ತಾಭ್ಯಶ್ಚತೆ ಶತಗುಣೈರ್ದಶತೋ ವರಿಷ್ಠಾಃ. ಇದು ವಿಶೇಷ. ಮೊದಲೇನು ಹೇಳಿದರು? ಶತಾಂಶಾತ್ 100 ಗುಣ ಹೆಚ್ಚು ಕಡೆ ಇರಬೇಕು ಅಂತ ಹೇಳಿದರು. ಅದು 100 ಶಬ್ದಕ್ಕೆ 100 ಅಂತಲೇ ಅರ್ಥ ಅಲ್ಲ. ಬಿಂಬ ಪ್ರತಿಬಿಂಬ ಎಸ್ಟಾಬ್ಲಿಷ್ ಆದಮೇಲೆ ಅದು ಇಂಪಾರ್ಟೆಂಟ್. ಕೆಲವೊಮ್ಮೆ 100 ಇರಬೇಕು ಅಂತಿಲ್ಲ. ಇವತ್ತು ಉದಾಹರಣೆಗೆ ಪರಮಾತ್ಮ ಬಿಂಬ, ವಾಯುದೇವರು ಪ್ರತಿಬಿಂಬ, ಇಬ್ಬರಿಗೆ 100 ಗುಣ ವ್ಯತ್ಯಾಸ ಇದೆ. ಎಷ್ಟಿದೆ ಅಲ್ಲಿ? ಅನಂತ ಗುಣ ಇದೆ. ಮಹಾಲಕ್ಷ್ಮಿ ಪ್ರತಿಬಿಂಬ, ನಾರಾಯಣ ಬಿಂಬ, ಎಷ್ಟು ಗುಣ ಇದೆ ಅಲ್ಲಿ? ಅನಂತ ಇದೆ. ಗೊತ್ತಾಯ್ತಾ? ಆದರೆ ಬ್ರಹ್ಮವಾಯುಗಳಿಗೂ ಸರಸ್ವತಿ ಭಾರತಿ ಎಷ್ಟಿದೆ ಈಗ? 100 ಗುಣ ಇದೆ. ಸರಿಗೋಯ್ತು. ಬಿಂಬ ಪ್ರತಿಬಿಂಬ. ಅವರಿಗೂ ರುದ್ರ ಗರುಡ ಸೇರಿದ್ರೆ ಎಷ್ಟಿದೆ? ಮತ್ತೆ 100 ಇದೆ. ಸರಿಗೋಯ್ತು. ಆದರೆ ರುದ್ರದೇವರಿಗೂ ಕೆಳಗೆ 100 ಗುಣ ಇಲ್ಲ, ಕಡಿಮೆ ಇದೆ. ಆದರೂ ಕೂಡ ಏನಿದೆ ಅಲ್ಲಿ? ಬಿಂಬ ಪ್ರತಿಬಿಂಬ ಭಾವ ಇದೆ. ಆದ್ದರಿಂದ ಬಿಂಬ ಪ್ರತಿಬಿಂಬ ಭಾವಕ್ಕೆ 100 ಗುಣ ಎಂಬುದು ಜನರಲ್ ಸ್ಟೇಟ್ಮೆಂಟ್. ಆದರೆ ಬಿಂಬ ಪ್ರತಿಬಿಂಬ ಭಾವ ಪ್ರೂವ್ ಆಗಿಬಿಟ್ಟಿದ್ರೆ 100 ಗುಣ ಇಲ್ಲದೆ ಹೋದರೂ ಕೂಡ ಏನಾಗ್ಬೋದು? ಬರಬಹುದು. ಅವರಿಗಿಂತ ಜಾಸ್ತಿ ಇರೋದು ಗ್ಯಾರಂಟಿ. ಮಿನಿಮಮ್ 100 ಅಲ್ಲ, ಇನ್ನೂ ಕಡಿಮೆ ಇರೋ ಹೇಳ್ತಾರೆ. ಈಗ ತಾಭ್ಯಶ್ಚತೆ ಶತಗುಣೈರ್ದಶತೋ ವರಿಷ್ಠಾಃ. ಕೆಲವರು 100 ಗುಣ, ಕೆಲವರು 10 ಗುಣನೂ ಆ ಡಿಫ್ರೆನ್ಸ್ ಇರ್ಬೋದು. ಪಂಚೋತ್ತರೈರಪಿ ಪ್ಲಸ್ 5 ಆ್ಯಡ್ ಮಾಡಬಹುದು. ಯಥಾ ಕ್ರಮಶಃ ಶ್ರುತಿಸ್ಥಾಃ. ಶ್ರುತಿ ಹೇಳಿದ ಮೇಲೆ ಏನು ಮಾಡಿಕೊಡೋದು? ಅದರ ಅಕ್ಸೆಪ್ಟ್ ಮಾಡೋದೇ ಹೊರತು ಗುಣ ಅಂತ ಮತ್ತು ಶತ ಅಂತ ಹೇಳಿದ್ದಾರಲ್ಲ ಅಂತ ಕೇಳಿದರೆ ಶಬ್ದೋ ಬಹುತ್ವ ವಚನಃ. 109 ಸಾಮಾನ್ಯ ಅರ್ಥ ಏನು ಅಂದರೆ ತುಂಬ ಅಂತ ಅರ್ಥ. 100 ಜನ ಸೇರಿ 100 ಜನ ಇರೋದಿಲ್ಲ ಅಲ್ಲಿ. 100 ಜನ ಇಲ್ಲದೆ ಹೋದರೂ ಕೂಡ ಏನು ಹೇಳ್ತಾರೆ? ಅದನ್ನು ಹೆಚ್ಚನ ಅಂತ ಅಷ್ಟೇ ಅರ್ಥ. ಅವನು ಬರೀ ಸುಳ್ಳ, ಶತ ಸುಳ್ಳ ಅಂತ ಹೇಳ್ತಾರೆ. 100 ಸುಳ್ಳ, 100 ಅಲ್ಲ, ಇನ್ನು ಜಾಸ್ತಿ ಹೇಳಿದ್ರು ಕಡಿಮೆ ಹೇಳಿರ್ಬೋದು. ತುಂಬ ಅಂತ ಅಷ್ಟೇ ಅರ್ಥ. 100 ಶಬ್ದಕ್ಕೆ ಎಲ್ಲ ಭಾಷೆಯಲ್ಲೂ ಕೂಡ ಏನಂತ ಅರ್ಥ? ಹೆಚ್ಚು ಅಂತ ಅಷ್ಟೇ ಅರ್ಥ. ಆದ್ದರಿಂದ ಶತಗುಣ ಅಂತ ಕೆಲವು ಕಡೆ ಹೇಳಿದರೆ ಶತಗುಣಕ್ಕೆ ಇರ್ಬೋದು, ಇಲ್ಲ ಅಂತಲೂ ಇಲ್ಲ, ಬಟ್ ಇರಲೇಬೇಕು ಅಂತಲೂ ಇಲ್ಲ. ಶತಶಬ್ದಕ್ಕೆ ಬಂದು ಸ್ಪೆಸಿಫಿಕ್ ಆಗಿ ಅರ್ಥನೂ ಇದೆ, ಜನರಲ್ ಅರ್ಥನೂ ಇದೆ. ಸ್ಪೆಸಿಫಿಕ್ ಅರ್ಥ ಇದ್ದಾಗ 100 ಅಂದರೆ ಎಷ್ಟು? 100. ಆದರೆ ಜನರಲ್ ಹೇಳಿದಾಗ 100 ಅಂದರೆ 100 ಅಲ್ಲ. ಕೆಲವೊಮ್ಮೆ ಕಡಿಮೆ ಆಗ್ಬೋದು, ಕೆಲವೊಮ್ಮೆ ಹೆಚ್ಚಾಗ್ಬೋದು. ಅದಕ್ಕೆ ಆಚಾರ್ಯ ದಶಪ್ರಮತಿ ಅಂತ ಹೆಸರಿದೆ. ದಶ ಅಂದರೆ ಎಷ್ಟಾಯಿತು? 10 ಗುಣ ಇದೆ. ಎಷ್ಟು ಕಡಿಮೆ ಆಯ್ತಲ್ಲ ವಾಯುದೇವರಿಗೆ. ಅದು ದಶಬ್ದಕ್ಕೆ ಏನಂತ ಅರ್ಥ ಅಲ್ಲಿ? ದಶೇತಿ ಸರ್ವಮುದ್ದಿಷ್ಟಂ. ಆಚಾರ್ಯ ಭಾಷ್ಯ ಬರೀತಾರೆ. ದಶಪ್ರಮತಿಂ ಜನಯಂತ ಯೋಷಣಃ. ದಶ ಅಂದರೆ 100 ಅಲ್ಲ, ಅಲ್ಲಿ ಎಷ್ಟಂತ ಅರ್ಥ? ಪೂರ್ಣ ಅಂತ ಅರ್ಥ. ದಶಪ್ರಮತಿ ಪೂರ್ಣ ಪ್ರಮತಿ ಅಂತಲೇ ಹೊರತು ಏನಂತ ಅರ್ಥ ಮಾಡಿಕೊಡೋದು? 10 ಗುಣ ಇರುವಂಥ ಅರ್ಥ ಮಾಡಿಕೊಡೋದು. ಅದಕ್ಕೆ ವರಿಷ್ಠಾಃ ದಶಗುಣತೋ ವರಿಷ್ಠ ಪಂಚೋತ್ತರೈರಪಿ ಯಥಾ ಕ್ರಮಶಃ ಶ್ರುತಿಸ್ಥಾಃ ಶಬ್ದೋ ಬಹುತ್ವವಚನಃ ಶತಮಿತ್ಯತಶ್ಚ ಶ್ರುತ್ಯಂತರೇಷು ಬಹುಧೋಕ್ತಿ ವಿರುದ್ಧತಾನ. ಶ್ರುತ್ಯಂತರೇಷು ಬೇರೆ ಬೇರೆ ಶ್ರುತಿಗಳಲ್ಲಿ ಬಹುಧಾ ಉಕ್ತಿ ವಿರುದ್ಧತಾನ. ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಸತ್ತು ಸಮನ್ವಯ. ಮತ್ತೆ ಸಮನ್ವಯ ಮಾಡಿಕೊಂಡಾಗ ಏನಾಗೋದಿಲ್ಲ, ಅದು ವಿರೋಧ ಅಲ್ಲ. ಶತಶಬ್ದಕ್ಕೆ ಈ ಅರ್ಥ ಮಾಡ್ಕೊಂಡ್ಬಿಟ್ಟಾಗ
ಆಗ 100 ಗುಣ ಇಲ್ಲದೆ ಹೋದರೂ ಕೂಡ ಬಿಂಬ ಪ್ರತಿಬಿಂಬ ಭಾವ ಇರಬಹುದು. ಆದರೆ 100 ಗುಣ ಇಲ್ಲದೆ ಹೋದರೆ ಮಿನಿಮಮ್ ಅದಿಲ್ಲದೆ ಹೋದರೆ ಇದೆ ಅಂದಮೇಲೆ ಅದು ಇರ್ಬೋದು, ಹೆಚ್ಚು ಇರ್ಬೋದು. ಆದರೆ ನಾವಾಗಿ ಬೇರೆಯವ್ರ ಕಲ್ಪನೆ ಮಾಡೋಕೆ 100 ಇರಬೇಕು. ಅದು ಡಿಸೈಡ್ ಆಗಿದ್ದ ಕೇಳಕ್ಕೆ ಹೋಗಬಾರ್ದು, ಮತ್ತೆ ಪ್ರಶ್ನೆ ಇಲ್ಲ. ತೇಷಾಂ ಸ್ವರೂಪಮಿದಮೇವ ಯಥೋಥ ತೇಷಾಂ ಸ್ವರೂಪಮಿದಮೇವ ಯಥೋಥ ಮುಕ್ತಾವಪ್ಯೇವಮೇವ ಸತತೋಚ್ಚ ವಿನೀಚ ರೂಪಾಃ ಶಬ್ದಃ ಶತಂ ದಶ ಸಹಸ್ರಂ ಇತಿ ಸ್ಮ ಯಸ್ಮಾತ್ ತಸ್ಮಾನ್ನ ಹೀನವಚನೋಥ ತಥೋ ಅಗ್ರ್ಯರೂಪಾಃ ತೇಷಾಂ ಸ್ವರೂಪಂ ಇದಮೇವ. ಈ ರೀತಿ ಬಿಂಬ ಪ್ರತಿಬಿಂಬ ಭಾವವಾಗಲಿ ಅವರಿರ್ತಕ್ಕಂಥ ಗುಣಗಳಾಗಲಿ ಏನವುದು ಸ್ವರೂಪಭೂತವಾದದ್ದು, ಮಧ್ಯೆ ಅಕ್ವೈರ್ಡ್ ಅಲ್ಲ, ಏನವು ನ್ಯಾಚುರಲ್. ಆದ್ದರಿಂದ ಯತಃ ಅಥ ಮುಕ್ತ ಅಪಿ ಏವಮೇವ ಮುಕ್ತೌ ಅಪಿ ಏವಮೇವ. ಅಂದರೆ ತಾರತಮ್ಯ ಇಲ್ಲಿ ಹೀಗಿದೆ ಅಷ್ಟೇ ಅಲ್ಲ, ಮುಕ್ತಿಯಲ್ಲೂ ಏನಿರುತ್ತದೋ ಬಿಂಬ ಪ್ರತಿಬಿಂಬ ಭಾವ ಹಾಗೇ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಈಗಲ್ಲ, ಈಗ ರಿಟೈರ್ ಆದಮೇಲೆ ಕನೆಕ್ಷನ್ ಇಲ್ಲ, ಆಫೀಸರ್ ಎಲ್ಲ ಹೊರಟುಬಿಟ್ಟು ಆಮೇಲೆ ಏನಿಲ್ಲ, ಅವನು ಯಾವ ಸಂಬಂಧನೂ ಇಲ್ಲ. ರಿಟೈರ್ ಆದಮೇಲೆ ಅವನಿಗೆ ಗೌರವ ಕೊಡ್ಬೋದು, ಬೇಕಾದ್ರೆ ಬೈಕೊಂಡೇ ಹೋಗ್ತಾರೆ ಕೆಲವರು. ಎಷ್ಟು ಗೋಳಾಡಿಸಿದ್ದೆ ಹೋಗೋ ಒಂದು ಬೈದೋಗ್ಬಿಡ್ತಾರೆ. ಆದರೆ ಅಲ್ಲಿ ಬರೋದಿಲ್ಲ. ಶಾಸ್ತ್ರದ ಪ್ರಕಾರ ಮುಕ್ತರಾದ ಮೇಲೆ ಕೂಡ ಏನಾಗಿದೆ, ಬಿಂಬ ಪ್ರತಿಬಿಂಬ ಭಾವ ಹಾಗೇ ಇದೆ. ಇದೇನು ದೇವರ ಜೊತೆಗೆ ಅಷ್ಟೇ ಅಲ್ಲ, ಸೋತವರ ಜೊತೆಗೂ ಬಿಂಬ ಪ್ರತಿಬಿಂಬ ಭಾವ ಇದೆ. ಇದರಿಂದ ಏನಾದ್ರು ಅದು ವಿಶಿಷ್ಟಾದ್ವೈತ ಮತ್ತು ಹೋಯ್ತಾಗ ಅವ್ರೇನು ಒಪ್ಕೊಂಡ್ರು, ಸಂಸಾರ ಸತ್ಯತ್ವನೂ ಒಪ್ಕೊಂಡ್ರು, ತಾರತಮ್ಯನೂ ಒಪ್ಕೊಂಡ್ರು. ಆದರೆ ಮುಕ್ತಿಯಲ್ಲಿ ಇಲ್ಲ ಅಂತ ಹೇಳಿದ್ರು. ಅದು ಸರಿಯಲ್ಲ. ಮುಕ್ತಿಯಲ್ಲೂ ಕೂಡ ಏನಿದೆ, ಮುಕ್ತಾಪಿ ಏವಮೇವ ಸತತ ಉಚ್ಚ ವಿನೀಚ ರೂಪಾಃ ಸತತೋಚ್ಚ ವಿನೀಚ ರೂಪ ಜೀವಗಣ ನೀಚೋಚ್ಚ ಭಾವಂಗತಾಃ. ಇದು ಮುಕ್ತಿಯಲ್ಲೂ ಕೂಡ ಜೀವರಲ್ಲಿ ತಾರತಮ್ಯ ಎಂಬುದು ನೀಚ ಭಾವ ಉಚ್ಚ ಭಾವ, ನೀಚೋಚ್ಚ ಭಾವದ ತಾರತಮ್ಯ ಅಂತ. ತಾರತಮ್ಯ ಭಾವ ಇದ್ದೇ ಇದೆ. ಇದು ತುಂಬ ಮುಖ್ಯವಾದ್ದರಿಂದ ಇವರು ಒಪ್ಕೋತಾರಲ್ಲ, ಇವರು ಮುಕ್ತರ ಹೋಲಕ್ಕೆ ಏನು ಕಾರಣ ಆಗಿತ್ತು. ತಾರತಮ್ಯ ಇಲ್ಲಿ ಒಪ್ಕೊಂಡ್ರು ವಿಶಿಷ್ಟಾದ್ವೈತಿಗಳು, ಮುಕ್ತಿಯಲ್ಲಿಲ್ಲ ಅಂತಾರೆ. ಮುಕ್ತಿ ಆಯಿತು, ತಾರತಮ್ಯ ಯಾತಕ್ಕೆ ಹೋಯ್ತಪ್ಪ ಹಾಗಿದ್ರೆ? ಸಂಸಾರ ಅಂಬೋದು ಅನ್ವಾಂಟೆಡ್ ಹೋಯಿತು, ತಾರತಮ್ಯ ಯಾಕೆ ಹೋಗ್ಬೇಕು? ಅದು ಹೋಗೋ ಕಾರಣನೇ ಇಲ್ಲ. ಅರ್ಥ ಆಯ್ತಾ? ಅದರಿಂದ ತಪ್ಪು ಮಾಡ್ತಾರೆ. ಸತತೋಚ್ಚ ವಿನೀಚ ರೂಪಾಹ. ಸತತ ಅಂದರೆ ಯಾವಾಗಲೂ ಕೂಡ, ಉಚ್ಚ ವಿನೀಚ ಅಂದರೆ ತಾರತಮ್ಯ ಯುಕ್ತಾಹ ಅಂತ ಅರ್ಥ. ಶಬ್ದ ಶತಂ ದಶಸಹಸ್ರಮಿತಿ ಸ್ಮ ಯಸ್ಮಾತ್. ಶಬ್ದ ಶತಶಬ್ದ, ದಶಶಬ್ದ, 1000 ಶಬ್ದ ಎಲ್ಲವೂ ಏನವು, ಯಸ್ಮಾತ್ ಎಲ್ಲ ಈಕ್ವಿಲೆಂಟ್ಸವು. ಸಾಮಾನ್ಯ ಹೇಳಬೇಕಾದ್ರೆ 100, 1000 ಎಷ್ಟೋ 100 ಜನ ಸೇರಿದ್ರು ಅಂತಾರೆ. 100 ಇಲ್ಲದೆ ಇರ್ಬೋದು. 1000 ಜನ ಅಂತಾರೆ, 1000 ಇರೋದಿಲ್ಲ. 1000 ತುಂಬ ಅಂತ ಅಷ್ಟೇ ಅರ್ಥ. 1000 ಜನ ಸಾಮಾನ್ಯ ಸೇರೋದು ಭಾರಿ ಕಡಿಮೆನೇ. ಆದರೂ ಕೂಡ 1000 ಜನ ಅಂತ ಕರೆದು ಬಿಡ್ತಾರೆ. ಊಟಕ್ಕೆ ಹೇಳಿದಾಗ ಕರೆಕ್ಟು ಅಂತ ಅರ್ಥ, ಉಪನ್ಯಾಸ ಕೇಳಿದಾಗ ಕಡಿಮೆ ಅಂತ ಅರ್ಥ. ಹೆಚ್ಚು ಹೇಳಿದ್ದಾರೆ, ಅಲ್ಲಿ ಕಡಿಮೆ ಹೇಳಿದ್ದಾರೆ ಅಂತ ಅರ್ಥ. ಮುಕ್ತಾಪಿ ಏವಮೇವ ಸತತ ವಿನೀಚ್ಯರು ಯಸ್ಮಾತ್ ತಸ್ಮಾತ್ ನ ಹೀನವಚನೋಥ ತಥೋಗ್ರ್ಯ ರೂಪಾಹ. ಆದ್ದರಿಂದ ಎಲ್ಲರೂ ಕೂಡ ಏನಾಗಿದ್ದಾರೆ, ಶ್ರೇಷ್ಠ ರೂಪರೇ ಆಗಿದ್ದಾರೆ. ಇಲ್ಲಿ ಹೀನರು ಅಂತ ಕರೆದ್ರೆ ಹೆಚ್ಚನ್ನು ಸೇರಿಸ್ಕೋಬಾರ್ದು. 100 ಗುಣ ಕಡಿಮೆ ಅಂತ ಅನ್ಕೋಬಾರ್ದು. ಅದೇ ರೀತಿಯೇ 100 ಗುಣ ಮೇಲೆ ಅಂದ್ಕೊಳ್ಬಾರ್ದು. ಎಷ್ಟು ಹೇಳಿದ್ದಾರೋ ಅಷ್ಟೇ ಅನ್ಕೋಬೇಕು. ಆದ್ದರಿಂದ ತುಂಬ ಕಡಿಮೆ ಮಾಡಿದಾಗ ಆಯಿತು ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಗೊತ್ತಾಯ್ತಾ? ತಾರತಮ್ಯದಲ್ಲಿ ವಿನಾಕಾರಣ ಹೆಚ್ಚಾಗಿ ಮಾಡ್ಲಿಕ್ಕೆ ಬರೋದಿಲ್ವೋ, ಕಡಿಮೆ ಮಾಡಲಿಕ್ಕೂ ಬರೋದಿಲ್ಲ. ಮತ್ತು ತಾರತಮ್ಯ ಇದೆ. ಆದರೆ ಬಿಂಬ ಪ್ರತಿಬಿಂಬ ಭಾವ ನ್ಯಾಚುರಲ್ ಆಗಿದ್ದಾಗ ಗುಣಗಳ ಸಂಖ್ಯೆ ಹೆಚ್ಚು ಕಡಿಮೆ ಇದ್ದರೂ ಪರವಾಗಿಲ್ಲ. ಅದೇನಾಗಿರುತ್ತೆ, ಬಿಂಬ ಪ್ರತಿಬಿಂಬ ಹೇಳಿದ ಒಪ್ಪಲೇಬೇಕು. ಏವಂ ನರೋತ್ತಮ ಭಾರತಲ್ಲೂ ಇದೆ. ಶತಂ ಶತಸಹಸ್ರಂತು ಸರ್ವಮಕ್ಷಯ್ಯವಾಚಕಂ ಪರಿಮಾಣಂ ಶತಂ ತ್ವೇತತ್ ನೇದಮಕ್ಷಯ್ಯವಾಚಕಂ. ಮಹಾಭಾರತದಲ್ಲಿ ಬರುತ್ತೆ. ಶತಸಹಸ್ರ ಅಕ್ಷಯ ಅನಂತಕ್ಕೂ ಏನಂತಾರೆ ಅದಕ್ಕೆ? ಶತ ಅಂತ. ಶತ ಅಂದರೆ ಅನಂತ ಅಂತಲೂ ಅರ್ಥ. ಆಚಾರ್ಯ ದ್ವಾದಶೋತ್ರ ಹೇಳಬೇಕಾದ್ರೆ ಸ್ಮರೇತ ಯಾಮಿನೀನಾಥ ಸಹಸ್ರಾಮಿತ ಕಾಂತಿಮತ್ ಭವತಾ ಪಾಪನೋದೀಢ್ಯಂ ಶ್ರೀಪತೇಹೇ ಮುಖಪಂಕಜಂ. ಪಾದಪಂಕಜ, ಇಲ್ಲಿ ಮುಖಪಂಕಜಂ. ಮುಖಪಂಕಜ ಹೇಗಿದೆ ಅಂದರೆ ಯಾಮಿನೀನಾಥ ಸಹಸ್ರ. ಯಾಮಿನೀನಾಥ ಅಂದರೆ ಯಾರು? ಚಂದ್ರ. ಆತನ 1000 ಪಟ್ಟು ಮುಖ ಅಂತ. ದೇವರಿಗೆ 1000 ಪಟ್ಟ ಅನಂತ ಹೇಳಬೇಕಾಯ್ತು. ಆ ಸಹಸ್ರದಕ್ಕೆ ಏನರ್ಥ ಅಲ್ಲಿ? ಅನಂತ. ಅರ್ಜುನ ವಿಶ್ವರೂಪ ತೋರಿಸಿದಾಗ ಎಷ್ಟಿತ್ತು ಅಂದರೆ ದಿವ್ಯಸೂರ್ಯ ಸಹಸ್ರಸ್ಯ ಭವೇದ್ ಯುಗಬೋಧುತ್ಥಿತ ಇತಿಭಾ ಸದೃಶಿ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನ. ಅಂದರೆ ಕೃಷ್ಣನ ವಿಶ್ವರೂಪ ಹೇಗಿತ್ತು ಅಂದರೆ ದಿವ್ಯಸೂರ್ಯ ಸಹಸ್ರಸ್ಯ, ಆಕಾಶದಲ್ಲಿ 1000 ಸೂರ್ಯರು ಒಟ್ಟಿಗೆ ಹುಟ್ಟಿಬಿಟ್ರೆ ಯುಗಪದ ಉತ್ಥಿತ. ಯುಗಪತ್ ಅಂದ್ರೇನು? ಸೈಮಿಲ್ಟೇನಿಯಸ್ಲಿ ಎಷ್ಟು ಬೆಳಕು ಅಷ್ಟು ಬೆಳಕಿತ್ತು ಅಂತ. ದೇವ್ರ ಬೆಳಕು 1000 ಸೂರ್ಯನ ಅನಂತ ಸೂರ್ಯ. ಫಸ್ಟ್ ಆಚಾರ್ಯ ಏನಂತ ಅರ್ಥ ಬರೀತಾರಲ್ಲಿ? ಸಹಸ್ರ ಶಬ್ದ ಅನಂತವಾಚಿ.
ಸಾವಿರ ಅನಂತ. ಉಳಿದವರೆಲ್ಲ ಸಾವಿರ ಅಂತ ಬರೀತಾರೆ, ಅನಂತ ಅಂತ ಬರೆಯೋದಿಲ್ಲ. ಯಾಕೆ? ದೇವ್ರ ಮಹಿಮೆ ಒಪ್ಕೋಬೇಕಾಗತ್ತೆ. ಆಮೇಲೆ ಕಡಿಮೆ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ? ಸಾವಿರ ಅಂದರೆ ಸಾವಿರ, 100 ಅಂದ್ರೆ 100. ಇಲ್ಲಿ ಸಾವಿರ ಮುಂದೆ ಅಲ್ಲ, ಹೀಗೆಲ್ಲ ಹೇಳ್ತೀರಲ್ಲ ನೀವು. ಜಾಸ್ತಿ ಮಾಡಿದಾಗಲೂ ಮುಂದೆ ಏನು ಬರುತ್ತೆ ಅಲ್ಲಿ? ಕೃಷ್ಣ ನಿನ್ನ ಮಹಿಮೆ ಎಷ್ಟು ಗೊತ್ತಾ? ಅನಂತ ಅಂತ ಅಲ್ಲೇ ಹೇಳ್ಬಿಡ್ತಾರೆ. ಅನಂತ. ಅದೇ 3-4 ಮುಂದುವರೆ ಅನಂತ ಅಂತ ಬರಬೇಕಾದ್ರೆ ಅಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಏನು ಮಾಡ್ತಾರೆ ಅವರು? ಸಾವಿರ ಅಂದ್ಬಿಡ್ತಾರೆ. ಇನ್ನೂ ಬುದ್ಧಿವಂತ ಅನಂತರ ಸಾವಿರ ಮಾಡಿಲ್ಲ, ಅದು ಸಂತೋಷ ಪಡಬೇಕಷ್ಟೇ. ಇಲ್ಲಿ ಅನಂತ ಅಂದರೆ ಸಾವಿರ ಅಂತ ಅರ್ಥ. ಅದು ಕಡಿಮೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಮಾಡಬಾರ್ದು ಹಾಗೆಲ್ಲ. ಆಚಾರ್ಯರಿಗೆ ಮಧ್ವದಲ್ಲಿ ಹೇಳಬೇಕಾದ್ರೆ ದಶಪ್ರಮತಿ ಅಂತಲೂ ಹೇಳ್ತಾರೆ, ಶತಸಂಖ್ಯಾ ಅಂತಲೂ ಕರೆದಿದ್ದಾರೆ. ಶತಸಂಖ್ಯಾ, ಶತ ಅಂದರೆ 100 ಅಂತ ಹೇಳ್ತಾರೆ, ಸಂಖ್ಯಾ ಅಂದರೆ ಜ್ಞಾನ, ಸಾಂಖ್ಯ ಅಂದರೆ ಜ್ಞಾನ. 100 ದಶಪ್ರಮತಿ, ಶತಪ್ರಮತಿ, ಸಹಸ್ರ ಪ್ರಮತಿ ಏನು ಹೇಳಿದ್ರು ಕೂಡ ಏನದು? ಪೂರ್ಣ ಪ್ರಮತಿ ಅಂತಲೇ ಅರ್ಥ. 100, 10 ಅವೆಲ್ಲ ಮುಖ್ಯ ಅಲ್ಲ. ಈಗ ಹೇಗೆ ಅಂದರೆ 10 ಔಟ್ ಆಫ್ 10 ಅಂದರೂ ಪೂರ್ಣ, 100 ಔಟ್ ಆಫ್ 100 ಅಂದರೂ ಪೂರ್ಣ, 1000 ಔಟ್ ಆಫ್ 1000 ಅಂದರೂ ಪೂರ್ಣ. ಸೊ ಪೂರ್ಣ ಶಬ್ದ ಅರ್ಥನೇ ಹೊರತು ಬೇರೆ ಅಲ್ಲ. ನಮ್ಗೆ ಯಾತಕ್ಕೆ ದಶಪ್ರಮತಿ ಹೇಳ್ತಾರೆ? ನಮಗೆ 10 ಮೇಲೆ ಹೋಗೋದಿಲ್ಲ, ತಲೆ ಅಷ್ಟಕ್ಕೆ ನಿಲ್ಲಿಸ್ಬಿಡ್ತಾರೆ. ಇನ್ನೂ ಹೆಚ್ಚು ಮಾಡ್ಕೊಂಡು ಹಾಗೆ ಮಾಡ್ಕೊತಾ ಹೋಗಿ ಅಷ್ಟೇ. 10 ಔಟ್ ಆಫ್ 10 ಅಂದರೆ ಎಷ್ಟು ಹೇಳಿದ್ರು 100 ಇನ್ಫೈನೈಟ್ ಔಟ್ ಆಫ್ ಇನ್ಫೈನೈಟ್, ಆ ರೀತಿ ಅರ್ಥ. ಪೂರ್ಣ ಅಂದರೆ ಪೂರ್ಣ. ಬೇಕಾಷ್ಟು ಹೇಳ್ತಾರೆ, ತೇಷಾಂ ಸ್ವರೂಪಮಿದಮೇವ ಯಥೋಥ ಮುಕ್ತಾವಪಿ ಏವಮೇವ. ಮುಕ್ತೌ ಅಪಿ ಏವಮೇವ ಒಂದು ಪಾಠ ಇದೆ, ಮುಕ್ತ ಅಪಿ ಅಂತ ಇನ್ನೊಂದು ಪಾಠ ಇದೆ. ಸತತೋಚ್ಯ ವಿನೀಚ ರೂಪಾ ಶಬ್ದ ಶತಂ ದಶ ಸಹಸ್ರಮಿತಿ ಸ್ಮ ಯಸ್ಮಾತ್ ತಸ್ಮಾತ್ ನ ಹೀನವಚನ ಅಥ ತಥೋ ಅಗ್ರ್ಯರೂಪಾ. ಏವಂ ನರೋತ್ತಮಪರಾಸ್ತು ವಿಮುಕ್ತಿಯೋಗ್ಯಾಃ ಅನ್ಯೇ ಚ ಸಂಸ್ಕೃತಿಪರಾಃ ಅಸುರಾಸ್ತಮೋಗಾಃ. ಏವಂ ಸದೈವ ನಿಯಮಃ ಕ್ವಚಿದನ್ಯಥಾ ನ ಯಾವನ್ನ ಪೂರ್ತಿರುತ ಸಂಸ್ಕೃತಿಗಾಃ ಸಮಸ್ತಾಃ. ಇಷ್ಟೊತ್ತೇನು ವಿಷಯ ಹೇಳಿದರು? ತಾರತಮ್ಯ ಇದೆ, ಬಿಂಬ ಪ್ರತಿಬಿಂಬ ಭಾವ ಇದೆ ಅಂತ ಹೇಳಿದ ಮೇಲೆ ಜೀವ ತ್ರೈವಿಧ್ಯ ಇದೆ ಅಂತ ಹೇಳ್ತೇನೆ. ಜೀವರಲ್ಲಿ ತ್ರೈವಿಧ್ಯ ಇದೆ. ಇವೆಲ್ಲ ತಾರತಮ್ಯ ಎಲ್ಲ ಯಾರಲ್ಲಿ ಹೇಳಿದರು? ಫಸ್ಟ್ ಈಗ ದೇವತೆಗಳೆಲ್ಲ ತಾರತಮ್ಯ ಹೇಳಿದರು. ಇತ್ತ ತಾರತಮ್ಯ ದಸರರಲ್ಲೂ ಇದೆ ಅಂತ ಮುಂದೆ ಎಕ್ಸ್ಟೆಂಡ್ ಮಾಡ್ತಾರೆ. ಈಗ ಜೀವ ತ್ರೈವಿಧ್ಯ. ಏವಂ ನರೋತ್ತಮ ಪರಾಸ್ತು ವಿಮುಕ್ತಿಯ ಯೋಗ್ಯ. ನರೋತ್ತಮ ಪರರು ಅಂದರೆ ಯಾರು? ಮನುಷ್ಯೋತ್ತಮರು ಅಂತ. ಮನುಷ್ಯೋತ್ತಮರವರೆಗಿರೋರಲ್ಲೇ ಯಾರು? ಮುಕ್ತಿಯೋಗ್ಯರು. ಹಿಂದೆ ಬಂದಿದೆ ಈ ದೇವರ್ಷಿ ಪಿತೃಪ ನರಹ ಇತಿ ಮುಕ್ತಾಸ್ತು ಪಂಚಥ. ನರಶಬ್ದಕ್ಕೆ ಎಂದು ಅರ್ಥ ಹೇಳಿದ್ರಲ್ಲಿ ನರೋತ್ತಮರು, ಮನುಷ್ಯೋತ್ತಮರು ಅಂತ ಅರ್ಥ. ಮನುಷ್ಯೋತ್ತಮರವರೆಗಿನೆಲ್ಲರೂ ಮುಕ್ತಿಯೋಗ್ಯರೇ. ಅನ್ಯೇಚ ಸಂಸ್ಕೃತಿ ಪರಾಹ, ಅದಕ್ಕೆ ಆಪೋಸಿಟರಲ್ಲೇ ಯಾರವರು? ನರೋತ್ತಮರಿಗೆ ಆಪೋಸಿಟ್ ಏನದು? ತಮೋಯೋಗ್ಯರು ಮತ್ತು ನಿತ್ಯ ಸಂಸಾರಿಗಳು. ಉಳಿದವರು 2 ವಿಧ, ಸಂಸ್ಕೃತಿ ಪರಾಹ ಅಂತ ಒಂದು, ತಮೋಗಾಹ ಅಂತ ಒಂದು. ಸಂಸ್ಕೃತಿ ಪರ ನಿತ್ಯ ಸಂಸಾರಿಗಳು, ತಮೋಗಾಹ ಅಂದರೆ ತಮೋಯೋಗ್ಯರು. ತತ್ವಸಂಖ್ಯಾನದಲ್ಲಿ ಬಂದಿದೆ ಅದೆಲ್ಲ ಕೂಡ. ಯಾಕೆ ತತ್ವಸಂಖ್ಯಾನ ಓದಿದ್ರೆ ಇವೆಲ್ಲ ಬೇಗ ಬೇಗ ಅರ್ಥ ಆಗಿಬಿಡುತ್ತೆ. ಓದಿದ್ದರೆ ಮತ್ತು ಮರೆದೇ ಹೋಗಿದ್ರೆ ಎರಡೆರಡು ಮರೆತು ಬಿಟ್ಟರು ಬರ್ತಿದ್ರೆ ಹೊಸದಾಗಿ ಹೇಳಬೇಕು. ಅನ್ಯೇಚ ಸಂಸ್ಕೃತಿ ಪರಾಹ ಅಸುರಾಸ್ತಮೋಗಾಹ. ಇವೆಲ್ಲ ಒಟ್ಟಿಗೆ ತಿಳಿಯೋಕೆ ಅನುಕೂಲ ಚಿಕ್ಕದಾಗಿ ಬರೆದುಬಿಟ್ರೆ ಅಷ್ಟರಲ್ಲೇ ಎಸೆನ್ಸ್ ಅದು. ಅಪ್ಲೈ ಮಾಡ್ಕೊಂಡು ಓದ್ತಾ ಇರಿ ಅಂತ ಅರ್ಥ. ಅಸುರಾಸ್ತಮೋಗಾಹ. ಏವಂ ಸದೈವ ನಿಯಮಃ ಕ್ವಚಿದನ್ಯಥಾನ. ಏವಂ ಸದೈವ ನಿಯಮಃ, ಇದೆಂಥದ್ದಿದು? ಯಾವಾಗಲಿರ್ತಕ್ಕಂಥ ನಿಯಮ, ನೋ ಚೇಂಜ್. ಕ್ವಚಿದನ್ಯಥಾನ, ಕ್ವಚಿತ್ ಎಲ್ಲೂ ಕೂಡ ಏನಾಗೋದಿಲ್ಲ, ಇದು ಬದಲಾವಣೆ ಆಗೋದೇ ಇಲ್ಲ. ಯಾವನ್ನ ಪೂರ್ತಿ ಇರುತ್ತ ಸಂಸ್ಕೃತಿಗ ಸಮಸ್ತಾಹ. ಯಾವನ್ನ ಪೂರ್ತಿ, ಸಾಧನ ಪೂರ್ತಿ ಆಗೋವರೆಗೂ ಕೂಡ ಈ 3 ಗುಂಪಿನವರು ಎಲ್ಲಿರ್ತಾರೆ? ಸಂಸಾರದಲ್ಲೇ ಇರ್ತಾರೆ. ಸಾತ್ವಿಕರು, ರಾಜಸರು, ತಾಮಸರು. ಒಂದೇ ಸ್ಕೂಲಲ್ಲಿ ಎಲ್ಲರೂ ಒಂದೇ ರೀತಿ ವಿದ್ಯಾರ್ಥಿಗಳಿರೋದಿಲ್ಲ. ಪಾಸಾಗೋರು ಇರ್ತಾರೆ, ಫೇಲ್ ಆಗಿರೋ ಇರ್ತಾರೆ, ಪಾಸಾಗೋರು ಕ್ಲಾಸಸ್ ಇರುತ್ತೆ, ಆಮೇಲೆ ಕೆಲವರು ಬಂದು ಡಿಸ್ಕಂಟಿನ್ಯೂ ಮಾಡಿ ಹೋಗೋರು ಇರುತ್ತೆ, ಎಲ್ಲ ವೆರೈಟಿನೂ ಇರ್ತಾರೆ. ಅದು ಗೊತ್ತಾಗೋದು ಯಾವ ರಿಸಲ್ಟ್ ಬಂದ ಮೇಲೆ. ಅಲ್ಲಿವರೆಗೂ ಸ್ಟೂಡೆಂಟ್ ಅಷ್ಟೇ. ಅಲ್ಲಿವರೆಗೆ ಏನಂತ ಕರೀತಾರೆ? ಪಾಸಾಗೋನು ಸ್ಟೂಡೆಂಟೇ, ಫೇಲ್ ಆಗೋನು ಸ್ಟೂಡೆಂಟೇ. ರಿಸಲ್ಟ್ ಬಂದಮೇಲೆ ಚೇಂಜ್ ಆಗಿಬಿಡುತ್ತೆ. ಸೊ ಇಲ್ಲ ನಾವೆಲ್ಲ ಯಾರಿಗೆ ಒಟ್ಟಾಗಿ ಏನೀಗ ಸಾಧಕರಷ್ಟೇ. ಯಾವುದಕ್ಕೆ ಸಾಧಕರು ಸೇರಿಸ್ಕೋಬೇಕು. ಆಮೇಲೆ ಮುಕ್ತರಾದರೆ ಮುಕ್ತಿ ಸಾಧಕರು, ಇಲ್ಲವರೆ ನರಕ ಸಾಧಕರು, ತಮಸ್ ಸಾಧಕರು. ಅವ್ರು ನಿತ್ಯ ಸಂಸಾರಿ ಸಾಧಕರಷ್ಟೇ. ಎವ್ರಿ ಮೊಮೆಂಟ್ ಅವ್ರು ತಮ್ಮ ಸಾಧನೆ ಕಡೆ ಹೋಗ್ತಾ ಇರ್ತಾರೆ. ಹಾಂ, ಯಾರು? ಎಲ್ಲ ಎರಡೇ ಅಲ್ಲ, ಎಷ್ಟಿದೆ ಈಗ? ಹಾಂ 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 ಇಲ್ಲ ಹೋದರೆ ಎಲ್ಲ ನಿತ್ಯ ಸಂಸಾರಿ. ಮತ್ತೊಂದು ಗುಂಪಿದೆಯಲ್ಲ ನಿತ್ಯ ಸಂಸಾರಿಗಳು ಅಂತಿದ್ದಾರೆ. ಅವ್ರು ಹೇಳ್ತಾರೆ ಮಾರ್ಚು ಸೆಪ್ಟೆಂಬರ್ ಬಿಡ್ತಾರೆ. ಗೊತ್ತಾಯ್ತಾ? ಫಸ್ಟ್ ಟೈಮ್ ಪಾಸ್ ಮಾಡೋನೊಬ್ಬ ಮೆರಿಟ್ನಲ್ಲಿ,
ಸೆಕೆಂಡ್ ಕ್ಲಾಸ್ ಅವೆಲ್ಲ ಒಂದು ಗುಂಪು. ಸೆಪ್ಟೆಂಬರ್ ಬ್ಯಾಚ್ ಇನ್ನೊಬ್ರು ಕೆಲವರು ಇರ್ತಾರೆ ಬೇರೆ ಸೆಪ್ಟೆಂಬರ್ಗೆ ಪ್ಲಾನ್ ಮಾಡಿರ್ತಾರೆ ಅವ್ರು. ಜಾಸ್ತಿ ಪ್ಲಾನ್ ಮಾಡೋದೇ ಇಲ್ಲ ಅವ್ರು. ಯಾಕೆಂದರೆ ಅವ್ರಿಗೆ ಅಪ್ಡೇಟ್ ಪಾಸಾಗಿ ಅಭ್ಯಾಸ, ಹಾಗೆ ಪಾಸಾಗಿ ಅಭ್ಯಾಸ ಅವ್ರಿಗೆ. ಇನ್ನೂ ಕೆಲವರು ಮಾತ್ರ 2-3 ಸೀರಿಯಸ್, ಕೊನೆಯ ಸೀರಿಯಸ್ ತೊಗೋತಾರೆ ಅವರು. ಮೊದಲು ಸೀರಿಯಸ್ ಅದು ತೊಗೊಳೋದಿಲ್ಲ. ಮೊದಲು ಹಾಗೇನೆ. ಒಬ್ಬ ನಮ್ಮ ಹಾಸ್ಟೆಲಿಂದ ಒಬ್ಬ ಹುಡುಗ ಇದ್ದ, ನಮ್ಮ ದೊಡ್ಡ ಕ್ಲಾಸ್ ಮೇಲೆ ರೂಮ್ಮೇಟು. ಇನ್ನೊಬ್ಬ ನಮ್ಮ 3 ಜನ ನಮ್ಮ ತಮ್ಮರು ರೂಮ್ಮೇಟ್ ಮತ್ತೆ ಅಷ್ಟು ದಿವಸ ಆಗಿ ಇದ್ದು ಅಷ್ಟು ಸೀರಿಯಸ್ ಆಗಿ ಓದಿದ್ದು MBBS ತಿಳಿತು. MBBS ಓದೋದು ಎಲ್ಲರಿಗೂ ಇದಾಗಿದ್ದ ಪಾಪ. ಆ ಥರ ಕೆಲವರು ಇರ್ತಾರೆ. ಕೆಲವರಿಗೆ ಫಸ್ಟ್ ಟೈಮ್ ಅಂದರೆ ಅರ್ಥನೇ ಆಗಲ್ಲ ಅವ್ರಿಗೆ. ಅದೇ ಫಸ್ಟ್ ಟೈಮ್ ಪಾಸ್ ಆಗ್ತೀರಿ ನೀವೀಗ, ನಾನು ಆಗಿಲ್ಲಲ್ಲ ತಾವ್ದೇ ಸ್ಟ್ಯಾಂಡರ್ಡ್ ಮಾಡ್ಕೊಂಡಿರ್ತಾರೆ. ಅದು ನಿತ್ಯ ಸಂಸಾರಿಗಳು ಗುಂಪು ಹೊಂದಿರ್ತದೆ. ಅಸುರಾಸ್ತಮೋಗಾಹ ಏವಂ ಸದೈವ ನಿಯಮ. ಎಷ್ಟು ಒತ್ತು ಕೊಡ್ತಾರೆ ಅದು. ಸದಾ ಅಂದರೆ ಸಾಕು, ಸದೈವ ಅಂತ ಹೇಳಿದರು. ಸದಾ ನಿಯಮ ಏವ ಕ್ವಚಿತ್ ಅನ್ಯಥಾನ. ಅದನ್ನು ಅಸಲ್ಟ್ ಮಾಡಿದರು. ಏನು ಮಾಡಿದರು? ಹೀಗೆ ಇದೆ, ಹೀಗೆ ಅಲ್ಲದೆ ಇಲ್ಲ ಅಂತ ಹೇಳಿದ್ರಿಂದ ಇದೆ ಅಂತ ಗಟ್ಟಿಯಾಯಿತು. ಯಾವನ್ನ ಪೂರ್ತಿ ಋತ ಸಂಸ್ಕೃತಿಗಾ ಸಮಸ್ತಾಹ ಪೂರ್ತಿಶ್ಚ ನೈವ ನಿಯಮಾದ್ ಭವಿತಾ ಹಿ ಯಸ್ಮಾತ್ ತಸ್ಮಾತ್ ಸಮಾಪ್ತಿಮಪಿ ಅಂತಿನ ಜೀವಸಂಘಾಃ ಆನಂತ್ಯಮೇವ ಗಣಶೋಸ್ತಿ ಯತೋ ಹಿ ತೇಷಾಂ ಇತ್ತಂ ತತಃ ಸಕಲ ಕಾಲಗತಾ ಪ್ರವೃತ್ತಿ. ಈ ಪೂರ್ತಿ ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ತಾರೆ. ಈಗ ಒಂದು ಎಲ್ಲ ಸೃಷ್ಟಿ ಆಗೋದು ಮತ್ತೆ ರಿಸಲ್ಟ್ ಬರೋದು, ಸೃಷ್ಟಿ ಆಗೋದು ಮತ್ತೆ ಬರೋದು ಆಗ್ತಾ ಇದೆ. ಒಂದು 5 ಡೇ ಮುಗಿದು ಹೋಗುತ್ತಾ ಅಂತ ಒಂದು ಪ್ರಶ್ನೆ. ಒಂದು ಕೊನೆಯ ಒಂದು ಹಂತದಲ್ಲಿ ಸೃಷ್ಟಿಯಾದೇವಿಗಳು ನಿಂತು ಹೋಗಿಬಿಡುತ್ತೆ. ಎಲ್ಲ ಜೀವರೇ ಎಕ್ಸಾಸ್ಟ್ ಆದ್ರೆ ಈಗ ಜೀವರೇ ಇಲ್ಲ. ಈಗ ಅವಾಗ ಏನಾಯಿತು? ಸೃಷ್ಟಿಯ ಅಭುಕ್ತರಿಲ್ಲೇ ಇಲ್ಲ, ಎಲ್ಲ ಮುಕ್ತರಾಗಿಬಿಟ್ಟು ಏನೋ ಒಂದು ಗತಿ ಬಂದೋಯ್ತು. ಒಂದು ವೈಂಡಪ್ ಆಗಿಬಿಡುತ್ತೋ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ವೈಂಡಪ್ ಆಗುತ್ತೆ ಅಂದರೆ ಏನಾಗುತ್ತೆ ಅಕಸ್ಮಾತ್? ಈಗ ಜನ್ಮಾದ್ಯಸ್ಯ ಅಥವಾ ಸೂತ್ರ ಹೋಯ್ತಲ್ಲಿಗೆ. ಯಾಕೆ? ಪರಮಾತ್ಮರ ಸೃಷ್ಟಿ ಜಗಜ್ಜನ್ಮಾದಿ ಕರ್ತೃತ್ವ ಜಗತ್ತೇ ಇಲ್ಲ. ಜಗಜ್ಜನ್ಮಾದಿ ಕರ್ತೃತ್ವ ಎಲ್ಲಿ ಬಂತು? ಈಗ ದೇವರು ಒಂದು ಮಹಿಮೆ ಕಟ್ ಆಫ್ ಆಯಿತು. ಅದು ಒಂದು ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ಏನದು? ಒಂದು ಆ ಸೈಡಿಂದ ದೇವ್ರ ಮಹಿಮೆಗೆ ಧಕ್ಕೆ ಬಂತು. ಮತ್ತು ವೇದಗಳಿಗೆ ಅಪ್ರಾಮಾಣ್ಯ ಬಂತು. ಏನಂತ? ಧಾತಾ ಯಥಾಪೂರ್ವ ಕಲ್ಪ ಎತ್ತಂತಿದೆ. ಪ್ರತಿ ಕಲ್ಪದಲ್ಲೂ ಕೂಡ ಹಿಂದಿನಂತೆ ಸೃಷ್ಟಿ ಮಾಡ್ತಾರೆ ಅಂತ ಹೇಳಿದಾಗ ಅದು ವೇದ ಸುಳ್ಳು ಹೇಳಿದಾಗಾಯ್ತು ಕೊನೆಗೆ. ಅದಕ್ಕೆ ಹೇಳ್ತಾರೆ ಇಲ್ಲ, ಎಂದೂ ಕೂಡ ಜಗತ್ ಸೃಷ್ಟಿಯಾದ ನಿಲ್ಲೋದೇ ಇಲ್ಲ. ಅನಾದಿ ಮತ್ತು ನಿತ್ಯ. ಎಂದು ಶುರುವಾಯಿತು ಅಂತಲೂ ಕೇಳಬೇಡಿ, ಆದಿ ಇಲ್ಲ. ಎಂದು ಮುಗಿಯುತ್ತೆ ಅಂತ ಕೇಳಬೇಡಿ, ಅದಕ್ಕೆ ನಾಶ ಇಲ್ಲ. ಅನಾದಿ ಮತ್ತು ನಿತ್ಯ. ಇವತ್ತು ಎಷ್ಟೋ ಸ್ಕೂಲ್ ಇರುತ್ತೆ, ಕಾಲೇಜಸ್ ಇರುತ್ತೆ, ಎಷ್ಟೋ ವರ್ಷದಲ್ಲಿ ನಡೀತಾ ಇರುತ್ತೆ. ಹಾಗೆ ಕೆಲವು ಇವತ್ತು ಸ್ಟೂಡೆಂಟ್ ಆದರೂ 22 ಹುಟ್ಟೇ ಇರೋದಿಲ್ಲ. ರಿಜಿಸ್ಟ್ರೇಷನ್ ಇದೆ, ಹುಟ್ಟೆ ಆಮೇಲೆ ಬರ್ತಾರೆ. ಟೆಕ್ಸ್ಟ್ ಬ್ಯಾಚ್ ಬರ್ತಾ ಹೋಗ್ತಾ ಇರುತ್ತೆ. ಹಾಗೆ ಗೊತ್ತಾಯ್ತು. ಯಾವುದೋ ಕಾಲಕ್ಕಿಂತ ಅದು ಡಿಫೆಕ್ಟ್. ಅದು ದೇವರಿಗೆ ಅದಿಲ್ಲ. ಅದರಿಂದ ಏನಾಗುತ್ತದೋ ನಡೀತಾ ಇರುತ್ತೆ. ಅವಾಗ ಪ್ರಶ್ನೆ ಬಂತು, ಅಲ್ಲ ಅಕಸ್ಮಾತ್ ಹೋದರೆ ಏನು ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿದರೆ ತಲೆ ಹಾಕ್ಕೋಬೇಡ. ಪೂರ್ತಿಶ್ಚ ದೈವ ನಿಯಮಾದ್ ಭವಿತ. ಆ್ಯಸ್ ಎ ರೂಲ್ ಈ ಜೀವನ ಸಂಖ್ಯೆ ಎಕ್ಸಾಸ್ಟ್ ಆಗೋದೇ ಇಲ್ಲ. ಯಸ್ಮಾತ್ ತಸ್ಮಾತ್ ಸಮಾಪ್ತಿಮಪಿ ಯಾಂತಿ ನ ಜೀವ ಸಂಘಾಹ. ಜೀವರು ಎಷ್ಟು ಜನ ಇದ್ದಾರೆ? ಅನಂತ ಇದ್ದಾರೆ ಅಂತ ಹೇಳಿಬಿಟ್ಟು ಮುಗಿದೋಯ್ತು ಅಂದರೆ ಅರ್ಥ ಇಲ್ಲ. ಅನಂತ ಏನಾಗೋದಿಲ್ಲ, ಯಾವಾಗಲೂ ಮುಗಿಯೋದಿಲ್ಲ. ಅದು ಅನಾದಿ ಮತ್ತು ನಿತ್ಯ. ಈ ಸೃಷ್ಟಿಯಾದಿ ಕ್ರಿಯೆ ಅನಾದಿ ಮತ್ತು ನಿತ್ಯ. ಅನಂತ್ಯವೇವ. ಮತ್ತೊಂದು ಪ್ರಶ್ನೆ ಬಂತು ಮತ್ತೆ. ಒಟ್ಟು ಜೀವರು ಅನಂತ ಇದ್ದಾರೆ, ಆಗಲಿ ಬಿಡಿ, ಸೃಷ್ಟಿ ನಡೀತಾ ಇರ್ತದೆ. ಈ ರುಜು ಜೀವರು ಮುಗಿದೋದ್ರು. ಸೊ ಬ್ರಹ್ಮದೇವರು ಬರೋದಿಲ್ಲ, ಆಗ ರುದ್ರದೇವರೇ ಬರೋದಿಲ್ಲ. ಅವಾಗ ಏನು ಮಾಡ್ತೀರಿ? ರುಜುಗಳು ಎಕ್ಸಾಸ್ಟ್ ಆಗಿಬಿಟ್ರಿ ಈಗ. ಅಥವಾ ರುದ್ರಾದಿ ಪದವಿ ಎಕ್ಸಾಸ್ಟ್ ಆಗಿಬಿಟ್ರು, ಇಂದ್ರ ಪದವಿಯವರು ಎಕ್ಸಾಸ್ಟ್ ಆಗಿ ಏನು ಮಾಡ್ತೀರಿ ಅಂದರೆ ಅನಂತ್ಯವೇವ ಗಣಶಃ ಅಸ್ತಿ. ರುಜು ಪದವಿ ಬರೋರು ಎಷ್ಟು ಜನ ಇದ್ದಾರೆ? ಅವರು ಇನ್ಫೈನೈಟ್. ರುದ್ರ ಪದವಿ ಅವರು ಇನ್ಫೈನೈಟ್. ಪ್ರತಿಯೊಂದು ಆಲ್ ಟೋಟಲಿ ಇನ್ಫೈನೈಟು, ಕ್ಲಾಸ್ ವೈಸ್ ಇನ್ಫೈನೈಟ್. ದೇವರು ಸೃಷ್ಟಿಯಲ್ಲಿ ಇವತ್ತೇ ಸುಮ್ಮನೆ ಎಕ್ಸಾಂಪಲ್ ನೋಡಿ. ಮತ್ತು ಎಲ್ಲರೂ ಒಂದೇ ರೀತಿ ಸೃಷ್ಟಿ ಮಾಡಿದ್ರೆ ಜಗತ್ತು ಏನಾಗ್ತಿತ್ತು? ಬರೀ ಇದೇ ರೀತಿ ಸೃಷ್ಟಿ ಮಾಡಿಬಿಟ್ಟಿದ್ರೆ ಗತಿ ಏನಾಗ್ತಿತ್ತು? ಬರೀ ಡಾಕ್ಟ್ರನ್ನೇ ಮಾಡಿಬಿಟ್ಟಿದ್ರೆ, ಬರೀ ರಾಜರನ್ನೇ ಮಾಡಿಬಿಟ್ಟಿದ್ರೆ, ಬರೀ ಪ್ರಜೆಗಳನ್ನೇ ಮಾಡಿಬಿಟ್ಟಿದ್ರೆ ಅದು ಯಾವತ್ತು ಸಂಸಾರ ಹೇಗೋ ಕ್ರಾಸ್ ಸೆಕ್ಷನ್ ಅಂದರೆ ಹೇಗಿರುತ್ತೆ? ಯಾವಾಗಲೂ ಅದೇ ಎಲ್ಲ ಸೆಕ್ಷನ್ ಇರಬೇಕು. ಒಂದು ಆಫೀಸ್ ಅಂತ ಪ್ಯಾಟರ್ನ್ ಇದೆ. ಆಫೀಸ್ನ ಪ್ಯಾಟರ್ನ್ ಹೇಗಿರುತ್ತೆ? ಚೀಫ್ ಇರಬೇಕು, ಇಷ್ಟು ಜನ ಇರಬೇಕು, ಅಸಿಸ್ಟೆಂಟ್ಸು, ಆಫೀಸ್ ವರ್ಕು, ಎದ್ದೇಳೋದು, ಅಟೆಂಡರ್ವರೆಗೂ ಇರಬೇಕು. ಫ್ರಮ್ ಹೆಡ್ ಟು ಅಟೆಂಡರ್ವರೆಗೂ ಇದ್ದರೆ ಮಾತ್ರ ಏನದು ಆಫೀಸ್ ಪ್ಯಾಟರ್ನ್. ಅದು ಈ ಪ್ಯಾಟರ್ನ್ ಹೇಗೆ ಒಂದು ಆಫೀಸ್ ಸೆಟಪ್ ಆಯಿತು ಅಂದರೆ ಹಾಗೆ ಸೆಟಪ್ ಆಗಬೇಕು. ಸೃಷ್ಟಿ ಅಂತಷ್ಟು ಏನಾಗಬೇಕು? ಅಲ್ಲಿ ಬ್ರಹ್ಮದೇವರಿಂದ ಹಿಡಿದು ಎಲ್ಲಿವರೆಗೂ ಬರಬೇಕಾದ್ರೆ ಈಗ ಕಲಿಯವರೆಗೂ ಬರಬೇಕಾದ್ರೆ ದೇವ್ರು ಹೇಗೆ ತೊಗೋತಾರೆ? ಒಂದು ಮುಷ್ಟಿನ ತೊಗೊಂಡ್ಬಿಟ್ರೆ ಎಲ್ಲ ಸೇರಿ ಬರುತ್ತೆ. ಆ ರೀತಿ ತೊಗೋತಾರೆ. ಅದು ಯಾವ ದೇವ್ರ ಕೈ ಹೇಗಿರ್ಬೇಕು ಗೊತ್ತಾಗುತ್ತೆ. ಒಂದು ಬರೀ ರುಜುಗಳೇ ಓಡಿಸ್ಬಿಟ್ರೆ ಒಂದೊಂದು ಸರಿ ಏನಾಗ್ತಿತ್ತಾಗ ಎಲ್ಲ ರುಜುಗಳೇ. ಅವಾಗ ಏನಾಗ್ತಿತ್ತು? ಪಜಿತಿ ಆಗ್ತಿತ್ತು. ಎಲ್ಲ ದುರ್ಯೋಧನಲ್ಲಿ ಅವಾಗ ಏನಾಗ್ತಿತ್ತು? ಪಜಿತಿ ಎಲ್ಲ ಬ್ಯಾಲೆನ್ಸ್ ಮಾಡ್ತಾರೆ ಪರಮಾತ್ಮ. ಇವತ್ತು ನೋಡ್ತಾ ಹೋಗಿ ಹೇಗೆ ಬ್ಯಾಲೆನ್ಸ್ ಆಗ್ತಾಯಿರು. ಪ್ರತಿಯೊಂದರಲ್ಲೂ ಬ್ಯಾಲೆನ್ಸ್ ಆಗ್ತಾಯಿರು. ಕೆಲವರು ಹೇಳ್ತಾರೆ ನಾವಂತ ಎಲೆಕ್ಷನ್ ಇಲ್ಲೋದೇ ಇಲ್ಲ,
ನಾವು ಪ್ರಚಾರ ಮಾಡ್ತೀವಲ್ಲ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ. ಕೆಲವರು ಇದ್ದರೆ ಇಲ್ಲ ಕೆಲವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಕೆಲವರು ನಿಲ್ತಾರೆ. ಆ ರೀತಿ ಅವ್ರಿಗೆ ಕ್ರಿಯೇಟ್ ಸ್ವರೂಪದಲ್ಲೇ ಆಗಿರುತ್ತೆ ಅವ್ರಿಗೆ. ಸಿಗೋದು ಬಿಡೋದು ಪ್ರಶ್ನೆ ಬೇರೆ, ಅದೆಲ್ಲ ಅಕ್ಸೆಪ್ಟ್ ಮಾಡೋದಿಲ್ಲ, ಇದೇ ಬೇಕು ಅಂತ ಹೇಳ್ತಾರೆ. ಇವ್ರು ಎಷ್ಟೋ ಜನ ಹುಡುಗರು ಇರ್ತಾರೆ, ಅವ್ರಿಗೆ ಒಬ್ಬ ಕವಿ ಇರ್ತಾನೆ. ಆ್ಯಕ್ಚುಲಿ ಕಥೆಗಳ ಫ್ಯಾಕ್ಟ್ ಅವೆಲ್ಲ. ಚಿಕ್ಕ ವರ್ಷ ಹುಡುಗ ಕಾವ್ಯ ಬರೀತಿರ್ತಾರೆ, ತಂದೆ ಭಾರಿ ಸಿಟ್ಟು ಬಂದುಬಿಡುತ್ತೆ. ಏನು ಮಾಡಿದ್ರು ಬಿಡೋದಿಲ್ಲ ಅವ್ರು, ಬದಿಲಿಗೆ ಶುರು ಮಾಡ್ತಾರೆ. ಅವ್ನು ಏನು ಮಾಡ್ತಾನೆ ಗೊತ್ತಾ, ಕಾವ್ಯದಲ್ಲೇ ದಯವಿಟ್ಟು ಹೊಡಿಬೇಡ ಅಂತ ಅಲ್ಲೊಂದು ಕವರ ಬರೀತಾರೆ. ಮತ್ತೆ ಅವ್ರು ಸಿಟ್ಟು ಬಂದು ಹಾಳಾಗಿ ಬಿಟ್ಬಿಡ್ತಾರೆ. ಅದರ ಆಗಲೂ ಕೂಡ ಮಾಡಿದ್ದೇನವರು ಕಾವ್ಯನೇ. ಆದರೆ ಕಾವ್ಯ ಏನಾಗಿದೆ ಅವರಿಗೀಗ ಇವತ್ತಾಗಿದೆ. ಸಾಹಿತಿಗಳು ಸೃಷ್ಟಿ ಮಾಡ್ತಾರೆ, ಬೈಯೋರು ಸೃಷ್ಟಿ ಮಾಡ್ತಾರೆ, ಅವರನ್ನು ಸೃಷ್ಟಿ ಮಾಡ್ತಾರೆ. ಪ್ರತಿಯೊಂದು ಬ್ಯಾಲೆನ್ಸ್ ಆಗ್ತಾ ಹೋಗೋದು. ಇದು ದೇವರ ಸೃಷ್ಟಿಯ ಮತ್ತೊಂದು ಆಶ್ಚರ್ಯ. ಅದಕ್ಕೆ ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿ ಅನಂತ ಗುಣ ಪರಮಃ. ಆ ಸೃಷ್ಟಿ ಯೋಚನೆ ಮಾಡಿ ಅಡಿಗೆ ಅಂತ ಬರೀ ಅನ್ನ ಮಾಡಿಬಿಟ್ರೆ ಅಡುಗೆ ಆಗುತ್ತಾ? ಬರೀ ಅನ್ನ ಅಡುಗೆ ಅಲ್ಲ, ಬರೀ ಪಲ್ಯ ಅಡುಗೆ ಅಲ್ಲ, ಬರೀ ಸಾರು ಅಡುಗೆ ಅಲ್ಲ. ಅಡುಗೆ ಅಂತೆ ಅದು ಸವಾರಾದ ಅಡುಗೆ ಆದರೆ ಏನಾಗಬೇಕು? ಅದಕ್ಕೆ ಎಲ್ಲ ವೆರೈಟಿ ಇರಬೇಕು. ಇಲ್ಲಿ ಹೋದರೆ ಅದು ಇರೋದೇ ಇಲ್ಲ, ಇದು ಆಗೋದೇ. ಸೊ ಸಮಾರಾಧನೆ ಅಡುಗೆ ಹಾಗೋ ಸೃಷ್ಟಿ ಹಾಗೆ ಒಂದು ಮಿಸ್ ಆದರೆ ಸಮಾರಾಧನೆ ಆಗೋದಿಲ್ಲ. ಅದರಲ್ಲಿ ಆ ದೃಷ್ಟಿಯಿಂದ ಜಗತ್ತಿನ ಪರಮಾತ್ಮನ ಸೃಷ್ಟಿ ಆಗಿದೆ. ಏವಂ ಸದೈವ ನಿಯಮ ಕ್ವಚಿದನ್ಯಥಾನ ಯಾವನ್ನ ಪೂರ್ತಿರ್ಥ ಸಂಸ್ಕೃತಿಗಾ ಸಮಸ್ತಾ ಪೂರ್ತಿಶ್ಚ ನೈವ ನಿಯಮಾದ್ ಭವಿತಾ ಹಿ ಯಸ್ಮಾತ್ ತಸ್ಮಾತ್ ಸಮಾಪ್ತಿಮಯಿ ಅಂತಿನ ಜೀವ ಸಂಘಾ ಅನಂತ್ಯವೇವ ಗಣಶೋಸ್ತಿ ಯತೋ ಹಿ ತೇಷಾಂ ಇತ್ತಂ ತತಃ ಸಕಲಕಾಲಗತಾ ಪ್ರವೃತ್ತಿ. ಆದ್ದರಿಂದ ಸಕಲಕಾಲಗತಾ ಪ್ರವೃತ್ತಿ. ಯಾವ ಪ್ರವೃತ್ತಿ? ಸೃಷ್ಟ್ಯಾದಿ ಪ್ರವೃತ್ತಿ ಇದೆಯಲ್ಲ, ಇದೇನಿದು ಸಕಲ ಕಾಲಗತ, ಎಲ್ಲ ಕಾಲದಲ್ಲೂ ಇರುತ್ತೆ. ಏತೈ ಸುರಾದಿಭಿರತಿ ಪ್ರತಿಭಾದಿಯುಕ್ತೈ ಯುಕ್ತೈ ಸಹೈವ ಸತತಂ ಪ್ರವಿಚಿಂತಯದ್ಭಿಃ ಪೂರ್ತೇರಚಿಂತ್ಯ ಮಹಿಮಃ ಪರಮಃ ಪರಾತ್ಮ ನಾರಾಯಣೋಸ್ಯ ಗುಣವಿಸ್ತೃತಿರನ್ಯಗಾಕ್ವಾ. ಈಗ ಇದು ಎಕ್ಸ್ಟೆಂಡ್ ಮಾಡ್ತಾರೆ. ಜಗತ್ತಿನ ಸೃಷ್ಟಿಯಾದಿಗಳು ಹೀಗಿದೆ. ಇಂಥ ಜಗತ್ ಸೃಷ್ಟಿ ಒಂದು ಯೋಚನೆ ಮಾಡೋಕ್ಕೆ ನಮಗೆ ಸಾಧ್ಯ ಇಲ್ಲ. ಪರಮಾತ್ಮ ಹೇಗೆ ಮಾಡ್ತಿದ್ದಾನೆ ಇದನ್ನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಎಫರ್ಟ್ಲೆಸ್ ಆಗಿ ಮಾಡ್ತಾನೆ. ಅಂದರೆ ಎಷ್ಟು ದೊಡ್ಡೋದಿರಬೇಕು. ದೇವ್ರ ಮಹಿಮೆ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ದೇವ್ರ ಮಹಿಮೆ ಏನದು? ಅನಂತ, ಅನಂತ ಗುಣಪೂರ್ಣ. ಆಗೊಂದು ಪ್ರಶ್ನೆ ಬಂತು, ಅನಂತ ಗುಣಪೂರ್ಣ ಅಂತ ಹೇಳ್ತೀರಿ, ಒಬ್ರಿಗೆ ಎಣಿಸೋಕ್ಕಾಗೋದಿಲ್ಲ, ಇಬ್ಬರು ಎಣಿಸ್ಬೋದು. ಸಾಮಾನ್ಯ ತಿರುಪತಿ ಹುಂಡಿಗೆ ಏನು ಮಾಡ್ತಾರೆ? ದೊಡ್ಡ ಬ್ಯಾಚೇ ಹೋಗುತ್ತೆ ಕೌಂಟ್ ಮಾಡ್ಲಿಕ್ಕೋಸ್ಕರ. ಹುಂಡಿ ತೆಗೆದಾಗ ಏನು ಮಾಡ್ತಿರ್ತಾರೆ? ಅದು ಬ್ಯಾಂಕಿನ ಎಕ್ಸ್ಪರ್ಟ್ಸನ್ನು ಕರೆಸ್ತಾರೆ. ನೀವು ಗೊತ್ತೇ, ಆ ಕಡೆ ನೋಡ್ಬೇಕು, ನೆನೆಸ್ತಾ ಕೊಡ್ತಿರ್ತಾರೆ. ದೊಡ್ಡದು ಒಂದು ವಾರಗಟ್ಟಲೆ ಕ್ಯಾಂಪ್ ಹಾಕಬೇಕು. ಅವರು ಮುಗಿಸ್ಕೊಂಡು ಲೆಕ್ಕ ಹೋಗ್ಕೊಂಡು ಬರ್ತಾರೆ. ಮತ್ತು ನೆಕ್ಸ್ಟ್ ಇನ್ನೊಂದು ಸತಿ ಹೊತ್ತೊಬ್ರು ಹೋಗ್ತಾರೆ. ನಿತ್ಯೋತ್ಸವ ನಡೀತಾನೆ ಇರುತ್ತೆ. ಅದು ಒಬ್ರಿಗಾಗಲ್ಲ. ಏನು ಮಾಡ್ತಾರೆ ಅದನ್ನು? ಆದರೆ ತುಂಬ ದಿನ ಎಣಿಸ್ತಾರೋ ಇಲ್ವೋ? ತುಂಬ ಜನ ಸೇರಿಬಿಟ್ರೆ ತುಂಬ ಎಣಿಸೋಕ್ಕೆ ಬರುತ್ತಾ ಅಂತ ಪ್ರಶ್ನೆ. ಅದು ತುಂಬ ಜನ ಭಾರಿ ಬುದ್ಧಿವಂತರು ಸೇರಿಬಿಟ್ರೆ, ದೇವತೆಗಳೇ ಸೇರಿಬಿಟ್ರೆ, ಏತೈಹಿ ಸುರಾದಿಭಿಃ ದೇವತೆಗಳೆಲ್ಲರೂ ಸೇರಿದರೆ ಅವ್ರು ಯಾರವರು? ಅತಿ ಪ್ರತಿಭಾದಿಯುಕ್ತೈ. ಎಂಥವ್ರವರು? ಭಾರಿ ಪ್ರತಿಭಾವಂತರು. ಅವರೆಲ್ಲ ಸೇರಿಬಿಟ್ರೆ ಯುಕ್ತೈ ಸಹೈವ ದೇವ್ರುಗಳು ಎಣಿಸೋಕ್ಕೆ ಶುರು ಮಾಡ್ತಾರೆ. ಎಲ್ಲ ದೇವತೆಗಳು ಸೇರಿದರು, ದೇವ್ರುಗಳೇ ಶುರು ಮಾಡಿ ಎಣಿಸೋಕ್ಕೋಸ್ಕರ. ಅದು ಶಿಫ್ಟ್ ಮಾಡಿಕೊಟ್ರು, ತಿಟ್ಕೊಬಾರ್ದು, ಶಿಫ್ಟ್ ಮಾಡ್ಕೋತಾರೆ. ಡೈಲಿ ಬಿಟ್ವೀನ್ 10 and 5 ಎಣಿಸ್ತಾ ಕೊಡೋದು. ಆ ರೀತಿ ಎಲ್ಲ ಸತತಂ 24 hours ಎಣಿಸೋದೇ ಕೆಲಸ. ದೇವ್ರುಗಳು ಎಲ್ಲ ದೇವತೆಗಳು ಸೇರಿಬಿಟ್ಟಿದ್ದಾರೆ. ಎಲ್ಲರೂ ಸೇರಿಬಿಟ್ಟು ಒಟ್ಟಿಗೆ ಸಹೈವ ಒಟ್ಟಿಗೆ ಎಣಿಸ್ತಾ ಇದ್ದಾರೆ. ಸತತಂ ನಾನ್ ಸ್ಟಾಪ್ ಎಣಿಸ್ತಾ ಇದ್ದಾರೆ. ಪ್ರವಿಚಿಂತಯದ್ಭಿಃ ಬಂತಲ್ಲ ಈಗ, ಪ್ರವಿಚಾರಿತೆ. ಸೊ ಅದು ಭಾರಿ ಚೆನ್ನಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಇಷ್ಟಾದರೂ ಕೂಡ ಉದ್ದೇಶ ಏನಿದೆ ಅವರಿಗೆ? ದೇವರುಗಳು ಎಣಿಸಿ ಮುಗಿಸಾಕಿಬಿಡಬೇಕು ಅಂತೇಳಿ. ಪೂರ್ತೇರ ಅಚಿಂತ್ಯ ಮಹಿಮಃ, ಅಚಿಂತ್ಯ ಮಹಿಮನಾದ ಪರಮಾತ್ಮ ಏನಾಗೋದಿಲ್ಲ, ಮುಗಿಸ್ಲಿಕ್ಕಾಗೋದೇ ಇಲ್ಲ. ಪರಮಃ ಪರಾತ್ಮ. ಅದಕ್ಕೆ ದೇವರೇನಂತ ಕರೀತಾರೆ? ಪರಮಃ, ಸರ್ವೋತ್ತಮ ಅಂತ ಕರೀತಾರೆ, ಪರಾತ್ಮ ಅಂತ ಕರೀತಾರೆ. ಅದಕ್ಕೆ ಇವನು ನಾರಾಯಣ ಗುಣಪೂರ್ಣ. ಅಸ್ಯ ಗುಣವಿಸ್ತೃತಿ ಅನ್ಯಗಾಕ್ವ. ಇಂಥ ಗುಣಗಳು ಬೇರೆ ಕಡೆ ಇರೋ ಸಾಧ್ಯತೆ ಇದೆಯಾ? ಇಲ್ಲವೇ ಇಲ್ಲ. ಎಷ್ಟು ಇಂಪಾರ್ಟೆಂಟ್. ಪರಾತ್ಮ, ಆತ್ಮ ಅಂದರೆ ಸ್ವಾಮಿ, ಪರಾತ್ಮ ಅಥವಾ ಆತ್ಮ ಅಂದರೆ ಚೇತನ, ಪರಚೇತನ, ಪರಸ್ವಾಮಿ. ಎಷ್ಟು ಬೇಕಾದ್ರೆ ಅರ್ಥ ಮಾಡ್ಬೋದು. ನಾರಾಯಣ ಹೀಗೆ ಅಚಿಂತ್ಯ ಮಹಿಮನಾಗಿದ್ದಾನೆ. ಆಗ ನಮಗೆ ಅರ್ಥ ಆಗುತ್ತೆ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ದಯೋದಾಪರಗಣಂತೋಂತಂ ಯದ್ಗುಣಾನಾಂ ಅಜಾದಯ. ಅದೇ ವಿಷ್ಣೋರ್ ವೀರ್ಯಗಣನಾಂ ಕಥಮೋರ್ಹತೀಹ ಯಃ ಪಾರ್ಥಿವಾನ್ಯಪಿ ಕವಿ ವಿವಮೇ ರಜಾಂಸಿ. ಇಡೀ ಜಗತ್ತಿನ ಮಣ್ಣಿನ ಪ್ರತಿಯೊಂದು ಮಣ್ಣಿನ ಕಣವನ್ನು ಯಾರು ಎಣಿಸಬಲ್ಲ, ನೀರಿನ ಹನಿಗಳು ಯಾರು ಎಣಿಸಬಲ್ಲ, ಅಂಥವ್ರು ಕೂಡ ದೇವರ ಕೂಡ ಎಣಿಸೋಕ್ಕಾಗೋದಿಲ್ಲ. ಕೊನೆಯ ಪಕ್ಷ ಹೋಗ್ಲಿ ಬಿಡಿ, ಎಲ್ಲ ಆಗಲಿಲ್ಲ, ಒಂದನ್ನು ಎಣಿಸೋಕ್ಕೂ ಆಗೋದಿಲ್ಲ. ನಮಗೆಲ್ಲ ಮಹಾಲಕ್ಷ್ಮಿ ಸೇರಿದರೂ ಆಗೋದಿಲ್ಲ.
ಒಂದು ಗುಣನೂ ಪೂರ್ತಿ ಎಣಿಸೋಕ್ಕಾಗೋದಿಲ್ಲ. ಅಂದರೆ ಪೂರ್ತಿ ಎಣಿಸೋಕ್ಕಾಗದೇ ಇರೋ ಒಂದು ಗುಣ ದೇವರಲ್ಲಿಲ್ಲ, ಅನಂತ ಗುಣ ಹಾಗಿವೆ. ದೇವರು ಎಷ್ಟು ದೊಡ್ಡವನಾಗ್ತಾನಾಗ, ಅಂಥವ್ರು ಅಹಂ ಬ್ರಹ್ಮಾಸ್ಮಿ ಕೂಡ ಜೀವನಗತಿ ಏನಾಗ್ತದಾಗ, ಸಾಮಾನ್ಯವಾಗಿ ಇಷ್ಟು ಬೆಲೂನಿಗೆ ಜಾಸ್ತಿ ಊದ್ಬಿಟ್ರೆ ಏನಾಗುತ್ತದು, ಬಡ ಜೀವ ಏನಾಗ್ಬಿಡ್ತಾರೆ, ಬ್ಲಾಸ್ಟ್ ಆಗಿಬಿಡ್ತಾರೆ ಅಷ್ಟೇ. ಯೋಚನೆ ಮಾಡೋಕ್ಕೆ ಹೋದರೆ ಬ್ಲಾಸ್ಟ್ ಆಗ್ತಾರೆ, ಸಾಧ್ಯನೇ ಇಲ್ಲ. ಸಮುದ್ರದ ನೀರನ್ನು ಒಂದು ಬಕೆಟಲ್ಲಿ ತುಳ್ಕೊಂಬಂದ್ರೆ ಏನಾಗುತ್ತೆ, ಸಮುದ್ರನೇ ಅಲ್ಲ ಅದು. ಎಷ್ಟು ಬಕೆಟ್ ತಂದರೂ ಹಾಗೇ ಇರುತ್ತೆ, ಸಮುದ್ರ ಚೇಂಜ್ ಆಗೋದು. ಇದೆಲ್ಲ ಅರ್ಥ ಮಾಡ್ಕೊಡೋದೇನೆ ಜೀವರು ಅಹಂ ಬ್ರಹ್ಮ ಸೇರಿದ್ರೆ ಎಷ್ಟು ಅಪಾರ್ಥ ಆಗುತ್ತೆ. ಅದು ಸ್ಟೇಜ್ ಅದು ತುಂಬ ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನು ನಾಳೆ ಕಟ್ತಾರೆ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀಪ್ರಾಣಪತಿರೇರಿತಃ ಯದವೋ ಶಮಹಂ ತೇನ ಪ್ರೀಯತಾಂ ಕಮಲಾಲಯ. ಇಂಥ ಮಹಾತ್ಮ ಜ್ಞಾನ ಬಂದರೆ ಭಕ್ತಿ ಜಾಸ್ತಿ ಆಗುತ್ತೆ ನ್ಯಾಚುರಲಿ. ಆಗ ಹರಿಸರ್ವೋತ್ತಮ ಅಂತ ಮನಸ್ಸಿಗೆ ಅದು ಬಿಟ್ಟು ಜನ ಕೂಗಿಬಿಟ್ರೆ ಬರೋದಿಲ್ಲ, ಜೋರಾಗಿ ಕೂಗ್ತಿರ್ತಾರೆ ಹರಿಸರ್ವೋತ್ತಮ.